ಐವರ ಕಾಂತಿ ಎನಿಸಿದೆ ಚಿಂತೆ ಐವರ ಕಾಂತಿ ಎನಿಸಿದೆ ಚಿಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೇನೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜ್ಯಸಭೆಯಲ್ಲಿ ದುಶಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನೂ ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದೂ ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣಿಲಿ ಇನ್ನೂ ಅದೇನೇ ನನ್ನ ಬರೆದಿರುವೆ ದೇವ. ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮರ್ಗುಬೇಕಲ್ಲೇ. ಪಾಂಚಾಲಿ, ಕಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮರ್ಗುಬೇಕಲೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು. ಪಾಂಚಾಲಿ, ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ. ಪಾಂಚಾಲಿ, ಚಂಡ ಚಿಂತೆಯಿಂದ ಕಡು ಕೋಪದಿಂದ ಮಿಡುಕುವೆ ಏಕೆ ಕೋಮಲಾಗಿಯೇ. ಶಾಂತೆ ಕಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರ್ಗುಬೇಕಲೆ. ಮರ್ಗುಬೇಕಲೆ. ಪಾಂಚಾಲಿ, ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಗಳಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ಯಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪ್ರಾಚೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟದ್ದಲ್ಲ. ಪಾಂಚಾಲಿ, ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾನೆಷ್ಟೋ ಬಾರಿ ನಿನ್ನಲ್ಲಿ ಬೇಡಿಕೊಂಡಿರಲಿವೆ. ಆದದ್ದು ಆಗಿ ಹೋಯಿತು. ಆದರೆ ಈ ರೀತಿ ಏಕಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದರೆ ಅದರಿಂದ ಆಗು ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳಿಂದ ಬಿಡಲು ದೂತನನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಬೆಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ?
ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಕೃಷ್ಣನಲ್ಲವೇನು? ಓ, ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಈ ರೀತಿ ಆಗಬಹುದೆಂದು ನಿರೀಕ್ಷಿಸಿದ್ದೇನು. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ? ಬಾಬು ಪಾಂಚಾಲಿ, ಬಾಬು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೇನು. ಪ್ರಾಣೇಶ್ವರ, ಆದರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದ್ರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುವೆಯಾ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಭೀಮಸೇನ. ನಿಜವೇ ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ? ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸಲಾರೆ. ಕೌರವನ ಬಾಳುಗೆಡಿಸುವೆ ತಾಳು ತಾಳು ವೀಸುವ ಮತಿಯೇ. ಪಾಂಚಾಲಿ, ಕೌರವನ ಬಾಳುಗೆಡಿಸುವೆ ತಾಳು ತಾಳು ವೀಸುವ ಮತಿಯೇ. ಸೈರಿಸೆ ಈ ಪರಿಯನು ದುರದೋ ಸೈರಿಸೆ ಈ ಪರಿಯನು. ಪಾಂಚಾಲಿ, ದುರದೊಳಿಗಲೇ ಗುರುಕುಲವೆಲ್ಲವ ಸಜ ಬೆಳೆಯುವೆನು ಕಾಂತೆಯೇ. ದುರದೊಳಿಗಲೇ ಗುರುಕುಲವೆಲ್ಲವ ಸಜ ಬೆಳೆಯುವೆನು ಕಾಂತೆಯೇ. ದುರುಳ ಕೌರವನ ಪರಿಪರಿಯಿಂದಲೇ ದುರುಳ ಕೌರವನ ಪರಿಪರಿಯಿಂದಲೇ ಸೈರಿಸೆ ನಾವು ದುರದೊಳ ಸೈರಿಸೆ ನಾವು. ನೋಡು ಅಣ್ಣ, ಆಗಲೇ ಭೀಮನ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಮರೆತು ಇನ್ಯಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದ್ದನು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನ ಬಿರುಗುವುದಿಲ್ಲ, ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತು ಹೇಳಬೇಕೆಂದಿದ್ದನು. ಅದನ್ನು ನಿಮ್ಮೀವಿನ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಾಯ್ಯವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಖಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಸಂಧಿಯ ಸುದ್ದಿಯು ನಿನಗೆ ಸಹ್ಯವಾಗಬಹುದು, ಅರ್ಜುನನು ಅನುಮೋದಿಸಬಹುದು. ಇನ್ನೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತೆಯಿಂದ ಸಂಧಿಯನ್ನು ಪ್ರಸ್ತಾಪದಲ್ಲಿ ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ
ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ ಸಹೋದರ ದುಡುಕಿ ಸಮರ ಬಯಸುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ ಕುರು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿಯನು ಎಂಬ ತಾಳಿದವನು ಮುಂದೆ ಬಾಳಿಯನು ಎಂಬ ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ ಹಿರಿಯರ ವಾಣಿಯ ಮರೆಯುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದಂತರಿತೆಯ ಕರುಣಿ ಏತಕ್ಕೆ ಈ ದುಗುಡವು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದಂತರಿತೆಯ ತರುಣಿ ಏತಕ್ಕೆ ಈ ದುಗುಡವು. ಧರ್ಮಜನ್ಮಯ ನಿರ್ಮಲ ಭ್ರಾತೃ ಧರ್ಮಜನ್ಮಯ ನಿರ್ಮಲ ಭ್ರಾತೃ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಬುದು ಮನದನು ತಾಪವ ತರುಣಿ. ಸಹಿಬುದು ಮನದನು ತಾಪವ ತರುಣಿ. ಧರ್ಮದಿಂದಗನ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿಯೇ. ಧರ್ಮದಿಂದಗನ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿಯೇ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ, ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಏಕೆಂದು ನೀನಿಂತು ವಿಕೋಪ ಕೆಳವೆ, ಏಕೆಂದು ನೀನಿಂತು ವಿಕೋಪ ಕೆಳವೆ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದಂತರಿತೆಯ ತರುಣಿ ಏತಕ್ಕೆ ಈ ದುಗುಡವು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಧರ್ಮದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವುಗಳು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವುಗಳೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ.
ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಯಾವುದನ್ನು ಕುಟುಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಪಾಂಚಾಲಿ, ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆಯನ್ನು ನೀವೇ ಮುಂಜಿಸಿರಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡನಗುತ್ತಾ ಇತ್ತ ಕಡೆ ಬರುತ್ತಿವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದ ಬಳಿಕ ನಿಮ್ಮ ಇಷ್ಟದಂತೆ ಮಾಡಿ. ಪರಮಾತ್ಮ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯ ಏನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುತ್ತದೆ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಸಂಧಿಯ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ತೊಡಿಸಲು ಹವಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಸಭೆಯಲ್ಲಿ ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಸಾಧಿಸಿದೆ, ಚೆನ್ನಾಗಿ ಸಾಧಿಸಿ ಕೃಷ್ಣ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ರಾಜ್ಯ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಛಲವನ್ನು ತೀರಿಸದೇ ಬಿಡನು. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಕೃಷ್ಣ, ಸ್ವಲ್ಪ ಸಮಾಧಾನದಿಂದ ನಾನು ಹೇಳುವುದನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶವು ಸಂಧಿಯಾಗಿರಲಾರದು. ಕೃಷ್ಣ, ಹೇಳು ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಬೇಕಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಲಿ.
ಕೊಡಯ್ಯ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ನಿನ್ನ ಸಮೀಪದಲ್ಲಿಡು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನಾಗ್ನೇನು ನಾನು ಎಂದಾದ್ರೂ ಮೀರಿರುವೇನೆ ಅಣ್ಣ? ತೆಗೆದುಕೋ ಈ ಹಗ್ಗವನ್ನು. ಇದೇನಿದು? ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಿ. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೇನು? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪರಿಣಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಈಗ ಕೇಳಿ ಎಲ್ಲರೂ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾವ ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯ ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ಪಾಂಡವರ ರಾಯಭಾರಿಯನ್ನು, ಯಾದವ ಆಗ್ರಣೆಯನ್ನು, ನಮ್ಮ ಪ್ರಿಯ ಬಂಧುವನ್ನು ಈ ರೀತಿ ಅಪಮಾನಪಡಿಸಿದನೇ ಆ ದುರ್ಗ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಶಾಂತಿಯೇ ಪ್ರಶ್ನೆ ಇಲ್ಲ ಅಗ್ರಜ. ಶಾಂತಿಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ನಿರಾಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀ ಕೃಷ್ಣನನ್ನು ಬಂಧಿಸಲು ಯತ್ನಿಸಿದ ಆ ದುರುಳ ದುರ್ಯೋಧನಿಗೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ರಣಾಂಗಣದಲ್ಲಿ ನುಗ್ಗಿ ಆ ಕುರುನಂದನಿಗೆ ಸರಿಯಾದ ಬುದ್ಧಿ ಕಲಿಸುವುದೊಂದೇ ನಮಗೊಳಿಸಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಅವನು ಕೊಟ್ಟ ಉತ್ತರವನ್ನೂ ಕೇಳಿ. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಐವರಿಗೈದು ಊರನ್ನು ಕೊಡೆ, ಜೀವನಿಗೊಂದು ಗ್ರಾಮವ ಬಿಡನು. ಎಲ್ಲ ದ್ರೋಹಿ! ಐವರಿಗೈದು ಊರನ್ನು ಕೊಡೆನು, ಜೀವನಿಗೊಂದು ಗ್ರಾಮವ ಬಿಡನು. ಕೌರವನು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. 5 ಮಾರು ಭೂಮಿಯನ್ನು ಕೊಡಲು ಅವನು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಹಾಗೂ ವೀರರತಿಗರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ ನಾನೇ ಯುದ್ಧವನ್ನು ಬಯಸಿಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ನೀವಾದರೂ ಬಿಡಿಸಿ. ಏನು, ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು.
ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ ವೀರ ಮಾತೆ ಕುಂತಿ ದೇವ ತನ್ನಪಾನ ಮಾಡಿದ್ದು ಸಜ್ಜನಾಗಿದ್ದರೆ ನಾಳೆ ನಡೆಯುವ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುಶ್ಯಾಸನ ವಕ್ಷ ಸ್ಥಳವನ್ನು ಭಗನು ಅವನ ಗೊಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟಿಸುವೆನು. ನಂತರ ಈ ನನ್ನ ಗದೆಯಿಂದ ಆ ದುರ್ಯೋಧನ ತೊಳೆಯನ್ನು ಪುಡಿ ಪುಡಿ ಮಾಡಿ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನರಕ ಮರ್ತೇನೋ ಇದೇ ನನ್ನ ಶಪಥ. सप्ताश्वरथमारूढं प्रचण्डं कश्यपात्मजं श्वेतपद्मधरं वन्दे तं सूर्यं प्रणमाम्यहम् तं सूर्यं प्रणमाम्यहम्. ಹರಿಯಲಾರದ ಘೋರ ಸಂದೇಹನಾಬ್ದಿಯೋಳ್ ಮುಳುಗಿದೆ. ಹರಿಯಲಾರ ಘೋರ ಸಂದೇಹನಾಬ್ದಿಯೋಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಮೇಗೆ ಸಿಂಧು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪ ನೀಗಿಸೋ ಶೋಧನ ಯುಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. सूर्यदेवाय नमः. ॐ नमो सूर्यदेवाय नमः. ॐ नमो सूर्यदेवाय नमः. ಕರ್ಣ ಮಗು ಕರ್ಣ. ಯಾರು ನನ್ನ ಸೂರ್ಯೋಪಾಸನದ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಆ ಜನ್ಮ ಶತ್ರುವಾದ ಅರ್ಜುನ ತಾಯಿ, ಅಂದರೆ ನನ್ನ ತಾಯಿ. ಅಮ್ಮ ವಂದಿಸುವನ ತಾಯಿ.
ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ. ಅಮ್ಮ ಜಲಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನಂದನು ತಿಳಿ. ಅಮ್ಮ ಮಗುವಮ್ಮ ನಾನಾಗ ಏನಂದನು ಹರಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಂದು ತಾಯಿ. ಅಮ್ಮ ನಾ ಮಾಡಿದ ಅಪರಾಧ ಏನಂದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ತೋರೆದೆ. ಅಮ್ಮ ಅಕ್ಷಮ್ಯವೆನಿಸಿ ಜೀವವ ತೋರೆದೆ. ಮಗನಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿಹುದೇ ಕೊರತೆ. ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗಪ್ಪ. ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ. ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಾದಿಗಳು ಸಹ ತಿನ್ನದೆ ತಿಂದು ಬಿಟ್ಟವಲ್ಲ. ಬಹುಶಃ ಈತನು ಸೂತನು ಈತನ ದೇಹವನ್ನು ಮುಟ್ಟಬಾರದು ಎಂದು ತಿರಸ್ಕರಿಸಬರುವುದೇ. ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ, ಅಕ್ಕರೆಯಿಂದ, ಪ್ರೀತಿಯಿಂದ, ಕರುಣೆಯಿಂದ ಸಾಹಿಸಲು ಹೋವಮ್ಮ.
ಮನುಷ್ಯ ಮಾತ್ರಲಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತನು, ನೀಚನು, ಹೀನಕುಲದವನು ಎಂದು ಹೀಯಾಳಿಸಿ ದೂಡಿಬಿಟ್ಟಿದ್ದಾಗ ಈತನು ಸೂತನಲ್ಲ, ಕ್ಷತ್ರಿಯ ಸಂಜಾತನು ಎಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಆಗ ಏಕಮ್ಮ ಮೌನವನ್ನು ವಹಿಸಿದೆ. ಈ ವಿಭಿನ್ನ ಪ್ರಪಂಚದ ಮಧ್ಯೆ, ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನರ ಭೀಕರ ಕಮರಿಯನ್ನೇಕೆ ಸೃಷ್ಟಿಸಿದ ತಾಯಿ? ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವನು ತಾಯಿ. ಇಷ್ಟು ದಿನದ ಮೇಲಾದರೂ ಈ ಮಗನ ಮೇಲೆ ಮಮಕಾರ ಬಂದಿತಲ್ಲ, ಕರುಣೆ ತೋರಿ ದರ್ಶನವನ್ನೇ ಇತ್ತೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ನೊಂದು ಬೆಂದಿದೆ. ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸಯ್ಯ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿದು ತಾಯಿ, ಎಲ್ಲಿದು? ಆದದ್ದು ಹಾಗೆ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಳಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಮಾಡುವೆನು. ನಾನು ಜೀವಿಸಿರುವ ತನಕ ಮಾತ್ರ ಸ್ವಾಮಿ ದ್ರೋಹವನ್ನು ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಕೊಲೆ ಪಾತಿಕೆಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದರು ನರಕಕ್ಕೆ ಬೀಳದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಎಂತಹ ನೀಚನು ಎಂದು ಶಪಿಸರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನೇ ಹಿತಬೋಧನೆಯನ್ನು ಮಾಡಬೇಕು ತಾಯಿ, ನೀನೇ ಹಿತಬೋಧನೆಯನ್ನು ಮಾಡಬೇಕು. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಅಮ್ಮ, ಇದುವರೆಗೂ ಈ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಪುನಃ ಚಿಗುರುವುದವನೇನಮ್ಮ? ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಭವಹರ ಕೃಷ್ಣನ ದಯವಿರುವಾಗ. ಅಮ್ಮ, ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಅಮ್ಮ, ಪಂಚಪಾಂಡವರನು ಪಂಚಪ್ರಾಣಗಳಂತೆ, ಪಂಚಪಾಂಡವರನು ಪಂಚಪ್ರಾಣಗಳಂತೆ, ಪಂಚಬಾಣನ ಪಿತನು ಪೊರೆಯುತ್ತಲಿಹನಮ್ಮ. ಪಂಚಬಾಣನ ಪಿತನು ಪೊರೆಯುತ್ತಲಿಹನಮ್ಮ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಭವಹರ ಕೃಷ್ಣನ ಜಯವಿರುವಾಗ ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಚಿಂತಿಸದಿರು ಮಾತೆ ಸಂತಸದಿಂದ. ಚಿಂತಿಸದಿರು ಮಾತೆ ಸಂತಸದಿಂದ. ಪಿತನು ತಾನು ಪೊರೆಯುತ್ತಲಿಹನಮ್ಮ. ಕಂದು ಪಿತನು ತಾನು ಪೊರೆಯುತ್ತಲಿಹನಮ್ಮ. ಗರುಡ ವಾಹನ ಶ್ರೀ ಅಮ್ಮ. ಅಮ್ಮ, ಅಮ್ಮ, ಗರುಡ ವಾಹನ ಶ್ರೀ ನಿಗಮ ಗೋಚರ ನಮ್ಮ. ಗರುಡ ವಾಹನ ಶ್ರೀ ನಿಗಮ ಗೋಚರ ನಮ್ಮ. ಅಗಲಿದ ನಿಮ್ಮನು ಪೊರೆಯುತ್ತಲಿಹನಮ್ಮ.
ಭಯವಿದೆ ನಿಮಗೆ ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ ಅಮ್ಮ ಮಮ ಪ್ರಾಣಾಹಿ ಪಾಂಡವಾಹ ಎಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರಿಗೆ ಭಯವಿಲ್ಲ ಹೆದು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವಿಯಾ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನಾನು ಜೀವಿಸಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು ಹೀನ ಕುಲದವನು ಎಂದು ಹೀಯಾಳಿಸಿ ದೂಡಿಬಿಟ್ಟಿದ್ದಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣನಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದು ನಾನು ಯುದ್ಧದಲ್ಲಿ ಪರಾನ್ಮುಖನಾಗುವುದೇ? ಖಂಡಿತವಾಗಿಯೂ ಆಗುವುದಿಲ್ಲ ತಾಯಿ. ಹೋಗಲಿ ಬಿಡುಕಂದು, ನಿನಗಿನ್ನು ನಾನು ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಯ್ಯ, ಉಳಿಸ. ಅಮ್ಮ, ಏಕಮ್ಮ, ನಾನು ನಿನ್ನ ಮಗನಲ್ಲವೇ? ಹೌದು ತಾಯಿ, ಎಷ್ಟೇ ಆದರೂ ಆ ಪಾಂಡವರನ್ನ ಹೆತ್ತು ಮುತ್ತಿಟ್ಟು ತುಟ್ಟುಟ್ಟು ಸಾಕಿ ಬೆಳೆಸಿದ ತಾಯಿಯಲ್ಲವೇ ನೀನು? ಆದ್ದರಿಂದಲೇ ಆ ಪಾಂಡವರನ್ನು ಉಳಿಸಬೇಕೆಂದು ಕೋರುವೆಯ? ಆಯಿತು ತಾಯಿ, ಯಾರನ್ನು ಬೇಕಾದರೂ ಉಳಿಸುವನು. ಆದರೆ ನನ್ನ ಪರಮವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾಗುತ್ತದೆ. ಹೌದಮ್ಮ, ಆತನ ಮೇಲೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಯಿತು. ಅರ್ಜುನನ ಮೇಲೆ ನಿನಗೆ ವೈರವೇಕೆ ಕರ್ಣ? ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು ತಾಯಿ. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು, 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಹೋಗಲಿ, ಆಯ್ತು. ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವನು. ಸತ್ಯವಾಗಿ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕಡು ಪಾಪಿ ಎಂದು ಭಾವಿಸಿದೆಯಾ? ನುಡಿದಂ ನಡೆಸಲಾಗದ ಕಡುಕೂಳನೆ ಈ ಕರ್ಣ ಸೂರ್ಯಧನುಜ ಬಿಡು ಬಿಡು ಚಿಂತೆಯನ್ನು ಮಾತೆ, ನೀ ಬಿಡು ಬಿಡು ಚಿಂತೆಯನ್ನು ಮಾತೆ, ನಡೆಸುವನು ಧರ್ಮದಾನೆ ಮತ್ಪಿತನಾನೆ ನಿನ್ನಾನೆ ಜನನೀ. ಹಾಗಾದ್ರೆ ಕೇಳು ಕುಮಾರ್, ಈ ಜಗತ್ತಿನಲ್ಲಿ ಆಶಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ಹೇಳುತ್ತಾ ದೊಡ್ಡ ಬಾಣವ ತೊಡುವುದಿಲ್ಲ ವಿನುತ, ದೊಡ್ಡ ಬಾಣವ ತೊಡುವುದಿಲ್ಲ ವಿನುತ, ಬಿಟ್ಟದ ನದಿ ಬೇಟನೆ ಹೋಗುವೆ, ದಿಟ್ಟದ ನದಿ ಬೇಟನೆ
ಕಟ್ಟೆ, ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ಆದಿತ್ಯಾದಿ ನವಗ್ರಹಗಳೇ, ಚತುರ್ದಶ ಭುವನಾಧಿಪತಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನೇ ಕಿತ್ತುಕೊಂಡು ರಾಜೇಂದ್ರನ ದುರಾದೃಷ್ಟಕ್ಕೆ ವಿದುರ ಮಹಾಶಯನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೂ ಕಳೆದುಕೊಂಡು ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಹೇಳಿ ವಾಗ್ದಾನವನ್ನು ಪಡೆದರು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಹೋಗಿ ಬಾ ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ನೀ ಎತ್ತ ಮಗನ ಮೇಲೆ ನಿನಗೆ ಸಂದೇಹವೇನಮ್ಮ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ ಅಮ್ಮ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಅಧರ್ಮದಾದಿಗೆ ಕಾಲಿಡಲೊಲ್ಲೆ. ಇದು ಕೊಡುವೆನು ಭಾಷೆಯನು ದಯ ಜನನೀ. ಜನನೀ ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಸಿಡಿಯುವುದೊಂದೇ ಬಾಣ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಹೌದಮ್ಮ, ಹೌದು ತಾಯಿ. ಸಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಹೌದು ತಾಯಿ. ಮುಗಿಲೆ ಹಿಡಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾನೆ ತಪ್ಪ ನಮ್ಮ ನಿನ್ನಾನ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಇನ್ನು ಮುಂದೆ ಆಗುವುದೋ ಇಲ್ಲವೋ ನಾ ಕಾಣೆ ತಾಯಿ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯಾ ತಾಯಿ? ಅದೇನು ಹೇಳಿ, ನಡೆಸಿಕೊಡ್ತೇನೆ. ಅಮ್ಮ, ಈ ಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಮಡಿದರೆ ಸತ್ಯವಂತನಾದ ಆ ಯುಧಿಷ್ಠಿರನ ಕೈನಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವನು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಂತರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ. ಅಮ್ಮ,
ಅಮ್ಮ. ಅಮ್ಮ ನಿನ್ನ ಮಗವನು ಗದಿ ಕಾಣಲಹುದೆ ಅಮ್ಮ. ಪರಿ ಪರಿ ವಿರದಲ್ಲಿ ಮನನೊಂದುವೆ ಅಮ್ಮ. ಪರಿ ಪರಿ ವಿಧದಲ್ಲಿ ಮನನೊಂದು ಬೆಂದು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಅಮ್ಮ ಮಗವನು ಯುಗದಿ ಕಾಣಲಹುದೆಯು. ಮಗನೇ ನಿನ್ನ ಮಗವನು ಯುಗದಿ ಕಾಣಲಹುದೆಯು. ಬಗೆ ಬಗೆಯೊಳು ನಂದು ಕಣ್ಣೀರು ಕರೆದೆ ಬಗೆ ಬಗೆಯೊಳು ನಂದು ಕಣ್ಣೀರು ಕರೆದೆ ಕಂದ. ಮಗನೇ ಹೋಗಿ ಬರುವಿನ ಕಂದ ಹೋಗಿ ಬರುವಿನ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವಿನ ಕಂದ ಹೋಗಿ ಬರುವಿನ. ಹೋಗಿ ಬರುವೆಯ ಅಮ್ಮ 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 ಅಮ್ಮ. ಅಯ್ಯೋ, ಈ ಪ್ರಪಂಚದಲ್ಲಿ ದೈವಾನುಕೂಲದ ಮನುಷ್ಯನು ಬದುಕಿದ್ದರೂ ವ್ಯರ್ಥ. ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರು ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ. ವಿಧಿಗೈದ ಮೋಸದಿಂದ ಈನನಾದ ಜಗದಿ. ಗೈದ ಮೋಸದಿಂದ ಚೆನ್ನಯ ಬಾಳು ಕಣ್ಣೀರ ಜಗದಿ. ಯಾರೋ ಎನ್ನಯ ಬಾಳು ಕಣ್ಣೀರ ಜಗದಿ. ಪಾಲಿ ಬರ್ಯಾರೋ ದೀನನ ದಯದಿ. ಗಡಗಾಣಿಸಯ ಕರ್ಮದ ಬಂಧನ ಖಡಗಾಣಿಸಯ ಕರ್ಮದ ಬಂಧನ. ದಾರಿಯ ಕಾಣದ ಅಂದನ ತರನ ದಾರಿಯ ಕಾಣದ ಅಂದನ ತರನ. ಗತಿಹೀನನಾದೆ ಜಗದಿ. ಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಯೇ
ದುಶ್ಶಕಣ ಉದಯ ಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ತೂರ ಸ್ವರದಂತೆ ಮಿಳಿತವಾಗುತ್ತಿರುವುದು. ಬೆಳಗಿನ ಸೂರ್ಯನನ್ನು ವಂದಿಸಲು ತಲೆ ಎತ್ತಿ ನೋಡಿದಾಗ 106 ಧೂಮಕೇತುಗಳು ನನ್ನ ಕಣ್ಮುಂದೆ ಉದರಿದವು. ಬೆಳಗಿನ ವೇಣುವನದಲ್ಲಿ ಗೂಬೆಗಳ ಅಮಂಗಳ ಸ್ವರವು ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವು ಕಾದಿರುವುದೋ ಕಾಣಿನಲ್ಲ. ಅಮ್ಮ, ಕುಮಾರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತುರಳಾಗಿದೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿನಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ನಾನಿಂದು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರು ಅನುಮತಿಯನ್ನು ಪಡೆಯುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತಾ? ತಿಳಿದಿರುವೆನು. ಅದನ್ನು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿರುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹ ದ್ವಾರದಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ, ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದು? ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವೆನು. ನನಗೆ ಆಶೀರ್ವಾದವನ್ನು ಮಾಡು ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನೇ ತ್ಯಾಗ ಮಾಡುವರು. ನೀನು ಪಾಂಡವರನ್ನು ನಾನಾ ವಿಧವಾಗಿ ಹಿಂಸಿಸಿರುವೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸಿರುವೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಲ್ಲಿ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಾಧ್ಯಸಿದ್ಧವಾದ ಸನ್ಮಾರ್ಗವನ್ನು ನಿರಾಕರಿಸಿದ ನಿನ್ನಂತಹ ನೀಚನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ಏನಾದರೂ ತಿಳಿಯುವ ಇಚ್ಛೆ ನಿನಗಿದ್ದರೆ ದುಡುಕಿ ನೀ ಕೆಡಬೇಡ, ಕೆಡುಕಿ ನಾಶಿಸಬೇಡ. ಸುಯೋಧನ, ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಳು ನೀ ವೇಷವೆನಿಸಬೇಡ. ಪಾಂಡವರೊಳು ನೀ ವೇಷವೆನಿಸಬೇಡ. ಕುರು ಪಾಂಡವರ ಸೋದರ ಸಮರ. ಕೌರವೇಶ್ವರ ಕುರು ಪಾಂಡವರ ಸೋದರ ಸಮರ. ಸುಯೋಧನ, ಕುರು ಪಾಂಡವರ ಸೋದರ ಸಮರ. ತಾಳು ನಿಶಾಂತಿಯ. ಸುಯೋಧನ, ನನ್ನ ಮಾತನ್ನು ಕೇಳು ಕಂದ. ತಾಳು ನಿಶಾಂತಿಯ ಸಮರ ತೊಳ್ವೀರ. ತಾಳು ನಿಶಾಂತಿಯ ಸಮರ ತೊಳ್ವೀರ. ಛಲ ಬೇಕೆ? ಏಕೆ ನಿನಗಿಷ್ಟೊಂದು ಛಲ? ನನ್ನ ಮಾತನ್ನು ಕೇಳು. ಅಮ್ಮ, ನಾನು ಕೇಳಲಾರೆ ತಾಯಿ. ಛಲಬೇಕೆ ಕುರು ನಂದನ? ನಿನ್ನ ಛಲದಾದಿರೇಕ ಬುದ್ಧಿ ಬಂದ ವದನ. ಛಲಬೇಕೆ ಕುರು ನಂದನ? ಈ ಕರುಣಿಗಳ ನೀ ನುಡಿಯದಿರು ನೀ. ಈ ಕರುಣಿಗಳ ನೀ ನುಡಿಯದಿರು ನೀ. ಸಾಕು ನಿನ್ನ
ಬಲದಲ್ಲಿ ಅನುಮಾನವೇಗೆ ಭಯವೇಗೆ ಬಿಡಿ ಮಾತೆಯೇ. ವರಗಾಂಧಾರ ವಂಶಜನನಿ ಶತಸುತರ ಬಳೆದ ಮಹಾಜನನಿ. ಅಮ್ಮ ವರಗಾಂಧಾರ ವಂಶಜನನಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಗೆ ಪಡೆದಿರು ಚಿಂತೆ. ವ್ಯಾಕುಲವೇಗೆ ಪಡೆದಿರು ಚಿಂತೆ ಚಲತಂಕ ಮಲ್ಲನ ಛಲವನ್ನು ಅರಿತು ಚಲತಂಕ ಮಲ್ಲನ ಛಲವನ್ನು ಅರಿತು ಭಯವೇಗೆ ಬಿಡು ಮಾತೆಯೇ. ನನ್ನ ಜಲದಲ್ಲಿ ಬಲದಲ್ಲಿ ಅನುಮಾನವೇಗೆ ಭಯವೇಗೆ ಅಮ್ಮ ಭಯವೇಗೆ ಅಮ್ಮ ಭಯವೇಗೆ ಬಿಡು ಮಾತೆಯೇ. ಹಾಗೇನಾದ್ರೂ ತಿಳಿ ಇಚ್ಛೆ ನಿನಗಿದ್ದರೆ ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ. ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪರದ ಒಬ್ಬ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಪ್ರತಿಕಕ್ಷಿಯಾಗಿ ನಿಂತಿದ್ದರು ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ದುರಿಣರ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಲಾಗದ ಏಡಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಜ್ಞಾತಿಗಳನ್ನು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಆಶೀರ್ವದಿಸುತ್ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೇ? ಇಲ್ಲ, ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಅಮ್ಮ, ಹೊರಟು ಹೋಗು ಇಲ್ಲಿಂದ. ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ ನಾನು ಆ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಅಪಜಯವನ್ನು. ಅಮ್ಮ, ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಮುಳುಗಲಿ. ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಕಣ್ಣೀರ ಕಾಲು ರಕ್ತದ ಹೊಳೆಯಾಗಿ ಹರಿಯಲಿರುವುದು. ಹರಿಯಲಿ. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನಿಲ್ಲಲಿ. ದುರ್ಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ, ಮಾನವ ರೂಪದ ಮಹಾ ದುರ್ದಾನವ. ದೈವವೇ! ಅಯ್ಯೋ, ನನ್ನ ಪುತ್ರನನ್ನು ಮಕ್ಕಳಲ್ಲಿ ದುರ್ಯೋಧನನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿ ಸಲಹಿದನಾದರೂ ಎಷ್ಟು ವಿಧವಾಗಿ ಹೇಳಿದ್ರು ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಏನು ಮಾಡಲಿ? ಹಾಗೆ ದೈವ ವಿಲಾಸವಿದ್ದಂತಾಗಲಿ, ತಾಯಿಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಸುಯೋಧನ, ಬಾ ಕಂದ, ನನ್ನ ಸಮೀಪದಲ್ಲಿ ಮಂಡಿಯೂರು ಕುಳಿತು ಆಶೀರ್ವಾದ ಮಾಡಬೇಕು. ದಯಾಮಯಿ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಹೋಗಿ ಬಾ ಕುಮಾರ. ಜನನೀಯ ಜಯ ಜನನೀಯ ಜಯ ಘೋಷದ ನಿಯುತ ನಿರುಸದನಲಾಗಲಿ. ಜನನೀಯ ಜಯ
ಕಂದ ಅಮ್ಮ, ಸದಾ ನಿನ್ನ ಬಾಳಲಿ ಕಂದ ಬಾಳಲಿ ಪ್ರಿಯತನಯ ಶ್ರೇಯೋವತನಾಗು ಪ್ರಿಯತನಯ ಶ್ರೇಯೋವತನಾಗು ಪ್ರಿಯತನಯ ಹೋಗಿ ಬಾ ಕುಮಾರ ಯತೋ ಧರ್ಮಸ್ತತೋ ಜಯ ಯತೋ ಧರ್ಮಸ್ತತೋ ಜಯ ಯತೋ ಧರ್ಮಸ್ತತೋ ಜಯ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಯತೋ ಧರ್ಮಸ್ತತೋ ಜಯ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಯತೋ ಧರ್ಮಸ್ತತೋ ಜಯ ಯತೋ ಧರ್ಮಸ್ತತೋ ಜಯ ಯತೋ ಧರ್ಮಸ್ತತೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಪಣಬಂಧವನ್ನು ನಿರಾಕರಿಸಿ ರಣಕಂಕಣ ತೊಟ್ಟು ನಿಂತಿರುವ ಈ ಛಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಧಾನವೇಗೆ, ಮೊಳಗಲಿ ಜಯ ಬೇರಿಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಕೆರೆಯಲ್ಲಿ ರಣಕಾರ್ಯಗಳು. ಆರಾರಲಿ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಗ್ಗೆ ಪಾಂಡವರ ಅಮಂಗಳಕ್ಕೆ ನಾಂದಿ.